ಮೇ ಒಂದು ಸಿಮ್ ಕೇಳಿದಿಲ್ಲ ತಗೊಳ್ಳೆ ನೋಡು. ಮೆಸೇಜ್ ಆಲ್ರೆಡಿ ಆಕ್ಟಿವೇಟ್ ಆಗಿದೆ. ಇನ್ನು ಕಾಲೆಲ್ಲ ಆಕ್ಟಿವೇಟ್ ಆಗ್ಬೇಕಂದ್ರೆ 1 ಅವರ್ ಆಗುತ್ತಾಯ್ತಾ? ಹುಡುಗಿ ನೋಡೋಕೆ ಎಷ್ಟು ಚೆನ್ನಾಗಿದ್ದಾಳೆ. ಬರೀ ಕನ್ನಡದಲ್ಲೇ ಮೆಸೇಜ್ ಮಾಡ್ತಾಳಲ್ಲ. ನಾನು ಕನ್ನಡದಲ್ಲಿ ಮಾಡ್ಬಿಟ್ಟು ಹೆಂಗಾದ್ರೂ ಪಟಾಯಿಸ್ಬಿಡ್ತೀನಿ. ಕನ್ನಡ ಹೆಂಗ್ ಮಾಡೋದು? ಡುಮಿ, ನಂಗೆ ಅವಾಗ ಕನ್ನಡದಲ್ಲಿ ಮೆಸೇಜ್ ಕಳಿಸ್ತಿರ್ತಿಲ್ಲ, ಅದು ಹೆಂಗೆ? ಅದ ದೇಶ ಕನ್ನಡ ಕೀಬೋರ್ಡ್ ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಓ ಹೌದಾ? ಅಲ್ಲ ಅದು ಯೂಸ್ ಮಾಡೋದು ಕಷ್ಟನಾ? ತುಂಬಾ ಈಸಿ. ಇಲ್ಲಿ ನೋಡಿಲಿ, ಬರೀ ಒಂದೇ ಕ್ಲಿಕ್ ಅಲ್ಲಿ ಕನ್ನಡ ಟು ಇಂಗ್ಲಿಷ್, ಇಂಗ್ಲಿಷ್ ಟು ಕನ್ನಡ ಟ್ರಾನ್ಸ್ಲೇಟ್ ಮಾಡ್ಬೋದು. ಹೌದಾ? ತೋರ್ಸು. ನೋಡು, ಪ್ಲೇ ಸ್ಟೋರಿಗೆ ಹೋಗಿ ದೇಶ ಕನ್ನಡ ಕೀಬೋರ್ಡ್ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೋ. ಇದರಲ್ಲಿ ಕನ್ನಡ ಟು ಇಂಗ್ಲಿಷ್ ಮತ್ತೆ ಇಂಗ್ಲಿಷ್ ಟು ಕನ್ನಡ ಟ್ರಾನ್ಸ್ಲೇಟ್ ಮಾಡೋದಲ್ದೇನೆ ಇದರಲ್ಲಿ ಕನ್ನಡ ವಾಯ್ಸ್ ಟೈಪಿಂಗ್ ಮತ್ತೆ ಇಂಗ್ಲಿಷ್ ವಾಯ್ಸ್ ಟೈಪಿಂಗ್ ಕೂಡ ಅವೈಲೇಬಲ್ ಇದೆ. ಹಾಗೇನೆ ನಮ್ಮ ಲವ್ಡ್ ಒನ್ಸ್ಗೆ ನಮಗೆ ಇಷ್ಟ ಬಂದಿರೋ ತರ ಸ್ಟಿಕ್ಕರ್ ನಾವು ಕ್ರಿಯೇಟ್ ಮಾಡಿ ಕಳಿಸಬಹುದು. ಟೆಕ್ಸ್ಟ್ ನ ಸ್ಟಿಕ್ಕರ್ ಆಗಿ ಕನ್ವರ್ಟ್ ಕೂಡ ಮಾಡಬಹುದು. ಅಷ್ಟೇ ಅಲ್ಲದೇನೆ ಡೆಕೋರೇಟಿವ್ ಇಂಗ್ಲಿಷ್ ಫಾಂಟ್ಸ್ ಕೂಡ ಇದಾವೆ. ಒಂದ್ಸಲ ಇನ್ಸ್ಟಾಲ್ ಮಾಡಿ ನೋಡು, ಕ್ರಿಯೇಟಿವ್ ಆಪ್ಷನ್ ಇದಾವೆ ಇದರಲ್ಲಿ. ಸರಿ ಓಕೆ. ನೀವು ಕೂಡ ತುಂಬಾ ಚೆನ್ನಾಗಿದ್ದೀರಿ, ನಂಗೆ ತುಂಬಾ ಇಷ್ಟ ಆದ್ರಿ. ನೀವು ಕೂಡ ತುಂಬಾ ಚೆನ್ನಾಗಿದ್ದೀರಿ, ನಂಗೆ ತುಂಬಾ ಇಷ್ಟ ಆದ್ರಿ.